ಇಂದು ಮಾಗಡಿ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ಅವರು ಮತ್ತು ರೈತ ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ತಾಲೂಕು ಆಡಳಿತ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ, ರೈತರು ಬೆಳೆದ ರಾಗಿಗೆ ಸರ್ಕಾರ ಬೆಂಬಲ ಬೆಲೆ ನೀಡಬೇಕು ಮತ್ತು ತಿಪ್ಪಕೊಂಡನಹಳ್ಳಿ ಜಲಾಶಯ ನೀರು ಮೂಲ ಕುಡಿಯುವ ನೀರು ಜಲಾಶಯದಲ್ಲಿ ಈವರೆಗೂ ಉಂಡ್ಲು ತೆಗೆದು ಸ್ವಚ್ಛತೆ ಮಾಡಿರುವುದಿಲ್ಲ. ಬೆಸ್ಕಾಂ ಅಧಿಕಾರಿಗಳು 66 ಕೆವಿ ಲೈನ್ ವಿಚಾರವಾಗಿ ತೆಂಗಿನ ಮತ್ತು ಮಾವಿನ ಮರಗಳನ್ನು ಕಡಿಯಲು ಮುಂದಾಗಿದ್ದಾರೆ. ಈ ಬಗ್ಗೆ ರೈತರಿಗೆ ಯಾವುದೇ ಪರಿಹಾರ ಬಂದಿರುವುದಿಲ್ಲ. ಇಂತಹ ಹಲವಾರು ರೈತರ ಸಮಸ್ಯೆಗಳಿಗೆ ಶೀಘ್ರವಾಗಿ ತಾಲೂಕು ಆಡಳಿತ ಬಗೆಹರಿಸದಿದ್ದರೆ ಅಕ್ಟೋಬರ್ 18ರಂದು ಸೋಮೇಶ್ವರ ಸರ್ಕಲ್ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುವುದಾಗಿ ರೈತರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ರೈತರು ಒಕ್ಕಲಿಸಿದ ಕೈಗೆ ಅಧಿಕಾರಿಗಳಿಗೆ, ರೈತರು ಒಕ್ಕಲಿಸಿದ ಕೈಗೆ ಅಧಿಕಾರಿಗಳಿಗೆ ಒಂದು ತಾಲೂಕು ರೈತ ಸಂಘದ ವತಿಯಿಂದ ನಮ್ಮ ಗೌರವ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರು ಹನುಮಂತಯ್ಯರು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಬುಡನ್ ಸಾಬ್ರು ಮತ್ತು ತಾಲೂಕು ಯುವ ಘಟಕದ ಅಧ್ಯಕ್ಷ ರವಿಕುಮಾರ್, ಕಾರ್ಯದರ್ಶಿ ಕಾಂತರಾಜು, ಸುಮಾರು ಎಲ್ಲ ಮುಖಂಡರುಗಳು ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ತಾಲೂಕಿನಲ್ಲಿ ತಾಲೂಕು ಕಚೇರಿ ಮುಂದಗಡೆ ಹೋರಾಟ ಮಾಡಲಿಲ್ಲ. ಸುಮಾರು 3-4 ತಿಂಗಳಾದರೂ ಹೋರಾಟ ಮಾಡೋಕ್ಕಾಗಿಲ್ಲ. ತಹಶೀಲ್ದಾರ್ ಸಭೆ ಕರೆದು ಯಾವುದೇ ಅಧಿಕಾರಿಗಳನ್ನು ನಾವು ಹೋರಾಟ ಮಾಡೋದಂತ ರಸ್ತೆ ತಡೆ ಮಾಡಿದ್ವಿ. ಅದ್ರ ವಿಚಾರವಾಗಿ ಏನೂ ಕ್ರಮ ಕೈಗೊಂಡಿಲ್ಲ. ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಗೆ ಈ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೆಲಮಂಗಲ, ಇದು ತಿಪ್ಪಕೊಂಡಹಳ್ಳಿಯಿಂದ ಅಂಚೆಪಳ್ಳಿ ಜಾನ್ಸನ್ವರೆಗೂ 63 ಕೆವಿ ಲೈನ್ ಹೋಗಿದೆ. ಸುಮಾರು 40 ವರ್ಷದಿಂದ ಲೈನ್ ಹೋಗಿರೋ ವಿಚಾರ ಇದು ಎಲ್ಲರಿಗೂ ಗೊತ್ತಿದೆ. ಸುಮಾರು ಹೋರಾಟನೂ ಸಹ ಮಾಡಿದ್ದೀವಿ. ಮೊನ್ನೆ ಶಾಸಕರು ಸಹ ಈ ಹೋರಾಟದಲ್ಲಿ ಭಾಗಿಯಾಗಿ ಬಂದು ನೋಡಿ ನಾನು ಏನೋ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದರು. ಆ ವಿಚಾರವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ AWE ಸಮೇತ ನಮ್ಮ ತೋಟಕ್ಕೆ ಬಂದಿದ್ದು. ನಮ್ಮ ತೋಟಕ್ಕೆ ಬಂದಾಗ ನಾನು ಹೇಳಿದೆ, ಇಲ್ಲಪ್ಪ ನಿಮ್ಮ ಆಫೀಸ್ಗೆ ನಮ್ಮನ್ನು ಗೇಟ್ ಒಳಗಡೆ ಬಿಡಲ್ಲ, ನೀವು ಯಾರನ್ನ ಪರ್ಮಿಷನ್ ತಗೊಂಡು ಬರಬೇಕು, ನಮ್ಮ ತೋಟದಲ್ಲಿ ಹೆಂಗೆ ಬಂದಿದ್ದೀರಿ ನೀವು ಅಂತ ಕೇಳಿದಾಗ ನಾನು ಹೇಳಿದೆ, ಬರಲ್ಲ ಕೇಳಿದಾಗ ಇಲ್ಲ ನಾವು ಬಿಡಿ ಸರ್ ಆಯ್ತು ಹೋಗ್ತೀವಿ ಅಂದರು. ಅದನ್ನು ಹೇಳಿದೆ, ತಾಲೂಕಿನಲ್ಲಿ ಯಾರ ತೋಟಕ್ಕೂ ಕಾಲಿಗೆ ಬೇಡ, ಎಲ್ಲ ರೈತರಿಗೂ ಸಮಸ್ಯೆ ಇದೆ. 40 ವರ್ಷದಿಂದ ಬೆಳೆದಿರ್ತಕ್ಕಂಥ ಮರಗಳು ಎಲ್ಲ ಕಡಿದು ಇವತ್ತು ಲೈನ್ ಹೇಳ್ಕೊಂಡು ಹೋಗಿದ್ರಿ, ಇದಕ್ಕೆ ಏನಾದ್ರು ಪರಿಹಾರ ಕೊಡಿ, ಲೈನ್ ಚೇಂಜ್ ಮಾಡ್ತಾರೆ ಮಾಡಿ, ಇಲ್ಲ ಆಗಲ್ಲ ಏನೂ ಆಗಲ್ವಾ, ಲೈನ್ ಕಿತ್ಕೊಂಡೋಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕಳಿಸ್ತೀರ. ಅದ್ರ ವಿಚಾರವಾಗಿ ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ. ಏನಂತ, ನೀವು ಹಿಂಗೆ ಏನಾದರೂ ಜಮೀನೊಳಗೆ ಅಧಿಕಾರಿಗಳನ್ನ ಬಿಡಲಿಲ್ಲ ಅಂದರೆ ನಿಮ್ಮ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನೋಟಿಸ್ ಕಳಿಸಿದ್ರೆ. ಸಂತೋಷ, ಕಳಿಸಿ, ಇದಕ್ಕೆಲ್ಲ ಬಗ್ಗೆ ಮಾತೇನಿಲ್ಲ, ವಿಚಾರ ಬೇರೆ ಅದನ್ನು. ನಾನು ತಾಲೂಕಿನ ರೈತರು ಮನವಿ ಮಾಡ್ಕೊತಾ ಇದ್ದೀನಿ, ಯಾರ್ಯಾರ ಜಮೀನಲ್ಲಿ ನಿಮ್ಮ ಜಮೀನ್ ಮೇಲೆ ಲೈನ್ ಹೋಗಿದೆಯೋ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಲ್ಲ, ಇದನ್ನೇ ಆಹ್ವಾನ ಅಂತ ತಿಳಿದು ದಯವಿಟ್ಟು ಎಲ್ಲ ರೈತ ಬಂದವರು ನಿಮ್ಮ ಮಾವಿನ ಮರನೋ ತೆಂಗಿನ ಮರನೋ ಗರಿನೋ ಕಡಿಯಕ್ಕೆ ಬರ್ತಾರೆ, ಯಾವುದೇ ಕಾರಣಕ್ಕೂ ಕೂಡಿಸ್ಬೇಡಿ. ನಮಗೆ ಏನೋ ಸೂಕ್ತ ಪರಿಹಾರ ಕೊಡಲಿ. ನಮಗೆ ಅವು 40 ವರ್ಷದಿಂದ ನಾವೇನು ಬೆಳೆಯೋಕ್ಕಾಗಿಲ್ಲ, ಅದ್ರ ಕೆಳಗಡೆ ಸೂಕ್ತ ಪರಿಹಾರ ಕೊಡೋವರೆಗೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನ ತೋಟದೊಳಗೆ ಕೂಡಿಸ್ಬೇಡಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಶಾಸಕರು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಶಾಸಕರು ನಮ್ಮ ಅವತ್ತು ತಾಲೂಕು ಕಚೇರಿ ಮುಂಭಾಗ ಏನಂತ ಹೇಳಿದ್ರು, ನಾವೇನೋ ಮಾಡಿ ಒಂದು ಸರ್ಮಾಡಿನ ಬಿಡಿ ಅಂತ ಒಂದು ಮಾತು ವಾಗ್ದಾನ ಕೊಟ್ಟಿದ್ರು. ಈಗಲೂ ಸಹ ನೀವು ಎಂತೆಂತಗೋ ಏನೇನ್ಕೋ ಮಾಡಿದ್ರಿ. ಈ ತಾಲೂಕಿನ ರೈತರಿಗೆ, ಇಲ್ಲಿ ಇರ್ತಕ್ಕಂಥ ರೈತರು ಒಳ್ಳೇದಾಗಬೇಕು ಅಂದರೆ ಒಂದು ನಿಯೋಗ ಕರ್ಕೊಂಡೋಗಿ ನಮ್ಮ ಜಾರ್ಜ್ ಹತ್ರ ಕರ್ಕೊಂಡೋಗಿ ತಾಲೂಕಿನ ಸಮಸ್ಯೆ ಹೀಗಿದೆ, ನಾವು ಬರ್ತೀವಿ, ಒಂದು ಡೇಟ್ ಕೊಡಿ, ಬಾರಪ್ಪ ಲೋಕೇಶ್ ಒಂದು ದಿವಸ ಕರ್ಕಪ್ಪ ನಿಮ್ಮ ರೈತ ಮುಖಂಡರಿದ್ದಾರೆ ಬರಲಿ, ಬಂದಾದ್ಮೇಲೆ ಹೋಗ್ಬಿಟ್ಟು ಸಮಸ್ಯೆ ಏನಾದ್ರು ಹೇಳಿ. ಇದನ್ನು ದಯವಿಟ್ಟು ಈ ಕೆಲಸನ ತಾವು ಮಾಡಬೇಕಾಗಿ ನಾನು ನಿಮ್ಮ ಮನವಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂದರೆ, ತಿಪ್ಪಕೊಂಡಹಳ್ಳಿ ಜಲಾಶಯ ಅವತ್ತು ನಾವು ಪಾದಯಾತ್ರೆ ರಸ್ತೆ ತಡೆ ಮಾಡಿದ್ವಿ, ಬೈಕ್ ರ್ಯಾಲಿ ಮಾಡಿದ್ವಿ. ನಾವು ಮಾಡಿದಾಗ ಸಮ್ಮಿಶ್ರ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ದಳ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸುಮಾರು ಕೋಟಿ ಹಣನ ಬಿಡುಗಡೆ ಮಾಡಿತು. ನಮ್ಮ ಹೋರಾಟದ ಫಲ ಇದು, ಬೇರೆ ಏನಂತ ತಿಳ್ಕೊಳ್ಳಿ, ಹೋರಾಟದ ಫಲ ಬಿಡುಗಡೆ ಮಾಡಿ ಅದಕ್ಕೇನು ಹೂಳೆತ್ತಿ ರೆಡಿ ಮಾಡಬೇಕು, ಕೆರೆ ರೆಡಿ ಮಾಡಬೇಕು ಅಂತ ಮಾಡಿದ್ರು. ಇಲ್ಲಿವರೆಗೂ ಅವ್ರು ಯಾವುದೂ ಹೂಳೆತ್ತಿಲ್ಲ. ಇವತ್ತು ಅಲ್ಲಿ ನೀರು ಗಬ್ಬು ವಾಸನೆ ಹೊಡಿತಾರೆ, ಎಲ್ಲ ಜನಪ್ರತಿನಿಧಿಗಳು ಹೋಗಿದ್ದಾರೆ, ಹೂಳೆತ್ತಿಲ್ಲ. ಅದರಲ್ಲಿ ಗಬ್ಬು ವಾಸನೆ ನೀರು ಸೀದಾ ಮಂಚಿನ ಮೇಲೆ ಬಿಟ್ಟಿದ್ದಾರೆ. ಈಗ ಅದರದ್ದು ಬರ್ತಕ್ಕಂಥ ಸೋರ್ಸ್ ಅಂತರ್ಜಲ, ಅದೇ ನೀರನ್ನ ರೈತರು ಜಾನುವಾರುಗಳು ಕುಡಿಯೋ ಪರಿಸ್ಥಿತಿ ಇದ್ರಾಗಿದೆ. ಕೂಡಲೇ ಅವ್ರನ್ನ ಯಾರಿದ್ದಾರೆ ಕರೆದುಬಿಟ್ಟು, ತಹಶೀಲ್ದಾರ್ ಕರೆದುಬಿಟ್ಟು ಅವ್ರಿಗೆ ಯಾಕೆ ಹೂಳೆತ್ತಿಲ್ಲ, ಸರ್ಕಾರ ಏನು ಆರ್ಡರ್ ಮಾಡಿತ್ತು ಅವ್ರಿಗೆ, ಇಂಜಿನಿಯರ್ಗಳು ಏನು ಮಾಡ್ತಿದ್ದಾರೆ, ಇದು ಗೊತ್ತಾಗಬೇಕು. ತಿಪ್ಪಕೊಂಡಹಳ್ಳಿ ನಮಗೆ ಮೂಲ ನೀರು, ಹೇಮಾವತಿ ನೀರು ಇತ್ತಾಗಿಲ್ಲ, ಆ ನೀರು ಉಳಿಸ್ಕೊಳಕ್ಕಾಗಿಲ್ಲ ಅಂದರೆ ರೈತನ ಬೋರ್ವೆಲ್ಗೆ ಏನು ಮಾಡ್ತಾರೆ ರೈತ, ಇದು ಅಂತರ್ಜಲ ಬೇಕು ಅಂದರೆ ತಿಪ್ಪಕೊಂಡಹಳ್ಳಿ ನಮ್ಗೆ ನೀರು ಮುಖ್ಯ, ನೀರು ಬೇಕು ನಮಗೆ, ಕ್ಲೀನ್ ಮಾಡಿಕೊಡಿ ಅಂತಲೇ ಹೋರಾಟ ಮಾಡಿರೋದು. ಆದರೆ ಯಾವುದೂ ಸಹ ಕ್ಲೀನ್ ಮಾಡಿಲ್ಲ. ದುಡ್ಡೆಲ್ಲ ಏನು ಮಾಡೋರು ಇವರು,
ಅಲ್ಲಿ ಆ ರೈತರುಗಳು ಮೀನುಗಾರಿಕೆಯರು ಸುಮಾರು ಸಾವಿರಾರು ಲಕ್ಷಾಂತರ ಮೀನು ಸತ್ತೋಗವೆ. ಅವ್ರು ಬಾಯಿ ಪಡ್ಕೋತಾರೆ ಈ ವಿಷದ ನೀರಿಂದ ಮೀನುಗಳು ಸತ್ತೋಗವೆ. ಆ ಮೀನು ತಿಂದು ಮನುಷ್ಯ ಬದುಕ್ತೀನಿ ಬದುಕಿನ ಮೀನು ತಿಂದ್ರೆ ಅವ್ರನ್ನ ಇದನ್ನು ಯೋಚನೆ ಮಾಡ್ಬೇಕಾದ್ರೆ ವಿಚಾರ. ಇದನ್ನ ಶಾಸಕರು ಗಮನಕ್ಕೆ ಹಾಕೊಂಡು ತಹಶೀಲ್ದಾರ್ ಮುಖಾಂತರ ಅವ್ರನ್ನ ಕರೆದ್ಬಿಟ್ಟು ಅದನ್ನ ಹೇಳ್ತಿಲ್ಲ ಅಷ್ಟೇ ಯಾವ ಕರಿಬೇಕು ಅಂತ. ಇದಿಷ್ಟಿದೆ. ತಹಶೀಲ್ದಾರ್ ಅವರು ಏನೋ ಕಂದಾಯ ಇಲಾಖೆಯಿಂದ ರಾಜ್ಯ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ, ಸಂತೋಷ, ಇಷ್ಟಪಡ್ತೀವಿ ನಾವು, ಸ್ವಾಗತಿಸ್ತೀವಿ ನಮ್ಮ ತಾಲೂಕಿಗೆ. ಎಷ್ಟು ದಿನದಿಂದ ಒಂದು 3 ತಿಂಗಳಾಯ್ತು ನಿಮಗೆ ಕರೆಕ್ಟಾಗಿ ಒಂದು ಸಮಸ್ಯೆ ಬಗೆಹರಿಸಿ ರೈತರ ಇದು KEB ಇರ್ಬೋದು, ಇದು KSRTC ಇರ್ಬೋದು, ಸುಮಾರು ಹಲವಾರು ಸಮಸ್ಯೆ ದೊಡ್ಡಲೆಯಿಂದ ಈ ವಿಚಾರ ಸುಮಾರು ಸಮಸ್ಯೆ ಮಾಡಿದ್ರು ಇವ್ರು ಬಗೆಹರಿಸೋಕ್ಕಾಗಿಲ್ಲ. ಇವ್ರ ಕೈಲಿ ಒಂದು ಸಭೆ ಕರೆಯೋಕ್ಕಾಗಿಲ್ಲ ಅಧಿಕಾರಿಗಳ್ದ ಈ ನಿಟ್ಟಿನಲ್ಲಿದೆ. ಆಮೇಲೆ ಇನ್ನೊಂದೇನೆಂದ್ರೆ ಶಾಸಕರು ಯಾರು ಮೊನ್ನೆ ಬಗರುಕುಂ ಸಾಗುವಳಿ ಚೀಟಿ ಕೊಡ್ತಾ ಇರೋದು, ಸಂತೋಷ ವ್ಯಕ್ತಪಡ್ತೀವಿ. ಅದಕ್ಕೆ ರೈತರು ಕೆಲಸ ಮಾಡಲಿ. ಸಾಗುವಳಿ ಚೀಟಿ ಯಾರು ಕಮಿಟಿ ಮೆಂಬರ್ಗಳು ನಾವು ಕೊಡ್ತೀವಿ ಉಳ್ಳಂತ ಯಾರೋ ಅರ್ಜಿ ಇರೋರಿಗೆ ಬಂದರೆ ಒಂದು 6 ತಿಂಗಳ 15-20 ದಿವಸದಲ್ಲಿ ಅರ್ಜಿ ತಂದು ತೋರಿಸಿದ್ರೆ ನಾನು ಪುರಸಭೆಯಲ್ಲಿ ಆಫೀಸಲ್ಲಿದೆ ಅಂತ ಹೇಳಿದ್ರೆ ತುಂಬ ಸಂತೋಷ ವ್ಯಕ್ತಪಡ್ತಾನೆ. ಅದಕ್ಕೆ ಅಂತ ಕೆಲಸ ಮಾಡಲಿ ಅಂತ ರೈತರಿಗೆ ಒಳ್ಳೆಯದಂಥ ಕೆಲಸ ಮಾಡಬೇಕು. ಅವರು ಒಳ್ಳೇದಾಗಲಿ ಅದು. ಮತ್ತು ರಾಗಿಗೆ ಬೆಂಬಲ ಬೆಲೆ ನಾನು ಶಾಸಕ ಸುಮಾರು ಮನವಿ ಮಾಡಿದ್ದೀನಿ. ಏನು ವಿಚಾರ ಅಂದರೆ ಈಗ ಮಳೆ ಬಂದ ಸಂತೋಷ, ಆದರೆ ಮಳೆ ಇಲ್ಲದಾಗ 15 ದಿವಸದಿಂದ ಸುಮಾರು ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ನ ಪೈಪ್ ಹತ್ಕೊಂಡ್ಬಂದು ಸ್ಪ್ರಿಂಕ್ಲರ್ ಹಾಕಿ ರೈತರು ರಾಗಿ ಬೆಳೀತಿದ್ದಾರೆ. 3400 ಚಿಲ್ಲರೆ ಸರ್ಕಾರದ ಬೆಂಬಲ ಬೆಲೆ ಇದೆ. ನಾವು ರೈತರು ಕೇಳ್ತಾ ಇರೋದನ್ನ 8,000 to 10,000 ರೂಪಾಯಿ ಕೊಡಿ, ತುಂಬ ಕಷ್ಟ ಇದೆ ರಾಗಿ ಬೆಳೆಯೋಕ್ಕೆ. ಆ ತೊಂದರೆ ಈಗ ಬೆಳೀತಾರೆ ರಾಗಿ ಬೆಳೀತಾರೆ ಗೊತ್ತು. ಅದರಲ್ಲೂ ಇನ್ನೇನು ಒಡೆವಾಂಡೆ ಟೈಮ್ ಈಗಲೇ ಎಲ್ಲ ನಡಬಗ್ಗೋಗವೆ. ಸದ್ಯಕ್ಕೇನು ಮಾಡೋದಿತ್ತು ಚೇತರಿಸ್ಕೊಂಡಿವಿ. ಈಗ ಇದು ಬೆಂಬಲ ಬೆಲೆನ ಘೋಷಣೆ ಮಾಡಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಬೇಕು, ಶಾಸಕರು ಮನವಿ ಮಾಡ್ಕೊತಾ ಇದ್ದೀನಿ. ಇಷ್ಟು ಈ ಕಾರ್ಯಕ್ರಮ ಏನಾದರೂ ತಹಶೀಲ್ದಾರ್ಗೆ ನಾನು ಎಚ್ಚರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಕಾರ್ಯಕ್ರಮ ನಾವು ಹೇಳಿದ್ಮೇಲೆ ಸಮಸ್ಯೆಗಳು ಇಷ್ಟುವೆ, ಸುಮಾರು ಸಮಸ್ಯೆಗಳು ಹೇಳಿದ್ದೀನಿ. ಇದು ವಿಚಾರವಾಗಿ ತಹಶೀಲ್ದಾರ್ ಏನಾದರೂ 15 ದಿವಸ ಟೈಮ್ ಕೊಡ್ತಾ ಇದ್ದೀನಿ. 18ನೇ ತಾರೀಕು ಹಬ್ಬಗಳು ಬಿಟ್ಟು ಆಯುಧ ಪೂಜೆ ಬಿಟ್ಟು ಮುಂದಕ್ಕೆ 18ನೇ ತಾರೀಕು ಸೋಮೇಶ್ವರ ಗುಡಿಲಿ ರಸ್ತೆ ತಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನಾಗುತ್ತೇನಪ್ಪ? ಪೊಲೀಸ್ ಇಲಾಖೆಗೂ ಮನವಿ ಮಾಡ್ಕೊತಾ ಇದ್ದೀನಿ. ಕಳೆದ ಬಾರಿ ನಿಮ್ಮ ಕರ್ತವ್ಯ ನೀವು ಮಾಡ್ತೀರಿ, ನಮ್ಮನ್ನೆಲ್ಲ ಎಳೆದ್ಬಿಟ್ರಿ. ತಹಶೀಲ್ದಾರ್ ನಿಲ್ಲಿಸಿ ಎಳೆದ್ಬಿಟ್ರಿ, ತಗೊಂಡೋಗಿ ಅಂತ. ನಿಮ್ಗೆ ಏನಾದ್ರು ತಹಶೀಲ್ದಾರ್ ಅವ್ರಿಗೆ ನೈತಿಕತೆ ಅನ್ನೋದೇನೋ ಇದ್ರೆ, ರೈತರು ಸಮಸ್ಯೆ ಬಗೆಹರಿಸಬೇಕು ಅನ್ನೋದನ್ನ ನಿಮ್ಮಲ್ಲಿ ಇದ್ರೆ ಕೂಡಲೇ ಸಭೆ ಕರೆದು ಅವ್ರ ಅಧಿಕಾರಿಗಳನ್ನ ಕರೆದು ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀರಿ. ಇಲ್ಲ ರೈತರು ಹೋರಾಟನೇ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಇದ್ರೆ ನೀವು ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕಿಸಿ ಸಂತೋಷ ಹೋಗ್ತಿದ್ದೆ. ಇದನ್ನು ಇಷ್ಟು ವಿಚಾರವಾಗಿ ಇವತ್ತು ನಾನು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕರೆದು ಒಂದು 18ನೇ ತಾರೀಕು ಶುಕ್ರವಾರ ಬೀಳುತ್ತೆ. 18ನೇ ತಾರೀಕು ಶುಕ್ರವಾರ ದಿನ ಸೋಮೇಶ್ವರನ ಗುಡಿ ಸರ್ಕಲ್ನಲ್ಲಿ ಬಡಾವಣೆಯಲ್ಲಿ ರಸ್ತೆ ತಡೆ ಮಾಡೋಕ್ಕೆ ರೈತ ಸಂಘ ತೀರ್ಮಾನಿಸಿದೆ. ಅಷ್ಟರೊಳಗಡೆ ಕರೆದು ಸಮಸ್ಯೆ ಬಗೆಹರಿಸಬೇಕು ಕೇಳ್ಕೊತಾ ಇದ್ದೀನಿ. ಮಾನ್ಯ ಶಾಸಕರು ಕೇಳ್ಕೊತಾ ಇರೋದೇನು ಅಂದರೆ ದಯವಿಟ್ಟು ಜಾರ್ಜ್ ಅವ್ರ ಹತ್ರ ಒಂದು ಯೋಗ ಕರ್ಕೊಂಡೋಗಿ ತಾಲೂಕಿನ ರೈತರುಗಳನ್ನ ನಮ್ಗೆ ಬರಬೇಕಾದಂತ ಅವ್ರು ಕೊಡ್ತಾರೋ ಬಿಡ್ತಾರೋ ಬೇಡ, ನಾವು ಮನವಿ ಮಾಡ್ತೀವಿ, ಖಾಲಿ ಬೀಳ್ತೀವೋ ಏನು ಮಾಡ್ತೀವೋ. ಯಾಕೆಂದ್ರೆ 40 ವರ್ಷದಿಂದ ಒಂದು ಕುಂಟೆ 20 ಲಕ್ಷ 15-20 ಲಕ್ಷ ಹೋಗೋ ಜಮೀನು ಸುಮಾರು ಒಬ್ಬ ರೈತನು ಅರ್ಧ ಎಕರೆ ಇಷ್ಟು ಹೋಗದೆ. ಪ್ರಯೋಜನ ಏನು ಬಂತವ್ರು? ಮಕ್ಕಳು ಮದುವೆ ಮಾಡಿ ಸಾಲ ಮಾಡಿ ಬ್ಯಾಂಕಿಗೆ ಸಾಲ ಕಟ್ತವ್ರೆ. ತಮ್ಮ ಜಮೀನು ಸರ್ಕಾರದಿಂದ ಹೋಗೋದು ನನ್ನ ಜಮೀನು ಹೋಗ್ಬೇಕಾದ್ರೆ ಅವ್ನು ಎಷ್ಟು ಕಷ್ಟ ಬೀಳ್ತಿದ್ರೆ ಇದು ಯಾಕೆ ಇದನ್ನು ಏನು ಮಾಡಿ ನಿಮಗೆ ಒಳ್ಳೇದು. ಶಾಸಕರು ಕೊಡ್ಲಿ, ನಾವು ಶಾಸಕರು ಸನ್ಮಾನ ಮಾಡ್ತೀವಿ, ಕೆಲಸ ಮಾಡಿಕೊಡ್ಲಿ ನಮಗೆ. ಇವ್ರು ಮುಂದೆ ನಿಂತು ಸರ್ಕಾರ ಐತೆ, ನಮ್ಮ ಮಾಗಡಿ ತಾಲೂಕಿನ ಜನತೆ ಹಿಂಗೈತೆ, ಅವ್ರಿಗೆ ಅನ್ಯಾಯ ಆಗೈತೆ, ಈ ಥರ ಸರಿಪಡಿಸ್ಕೊಂಡು ಸ್ವಲ್ಪ ಏನು ಪರಿಹಾರ ಕೊಡಿಸಿ ಅವ್ರಿಗೆ. ದೊಡ್ಡ ಜಾಗ ಬಿಟ್ಕೊಟ್ಟಿಲ್ವ ನಾವು? ದಯವಿಟ್ಟು ಈ ಕೆಲಸನ ಶಾಸಕರು ಮಾಡ್ತಾರೆ. 4 ರಿಂದ 5 ಬಾರಿ ಶಾಸಕರಾಗಿದ್ದೀರಿ, ನಿಮ್ಗೆ ಆ ಚಾತುರ್ಯತೆ ಇದೆ, ನೀವು ಕೆಲಸ ಮಾಡ್ತಿದ್ರಿ, ನಿಮ್ಮ ರೈತರಿಗೆ ಕಾಳಜಿ ಇದೆ ಅಂತ ನಾನು ಭಾವಿಸಿ ನೀವು ಕರ್ಕೊಂಡು ಹೋಗ್ತೀರ ಅಂತ ನಾನು ಅನ್ಕೋತೀನಿ. ವಿಚಾರ ನಾವು 10 ಜನ ಬರ್ತೀವೋ, 15 ಜನ ರೈತರು ಬರ್ತೀವೋ, 50 ಜನ ಬರ್ತೀವೋ, ನಾವೇ ಬಸ್ ಮಾಡ್ಕೊಂಡು ಬರ್ತೀವಿ. ಡೇಟ್ ಕೊಟ್ಟು ನಮ್ಮ ವಿಧಾನಸೌಧದಲ್ಲಿ ಕರ್ಕೊಂಡೋಗಿ ಒಂದು ಜಾರ್ಜ್ ಅವ್ರನ್ನ ಭೇಟಿ ಮಾಡ್ತೀವಿ, ಈ ಸಮಸ್ಯೆ ಹಿಂಗಿದೆ ತಿಳಿಸ್ಕೊಡಿ ಅಂತ ಹೇಳಿದ್ರೆ ತುಂಬ ಸಂತೋಷ. ರಂಗಸ್ವಾಮಿ ಅವ್ರು ಒಳ್ಳೇದು ಮಾಡಲಿ, ನಾವು ಒಂದು ಸನ್ಮಾನ ಮಾಡ್ತೀವಿ ತಾಲೂಕು. ಇಷ್ಟಿದೆ. ಹೈ ಟೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟ ಮಾಡಿದ್ವಿ. ಯಾಕೆ ಅಷ್ಟು ಬಂದು ಯಾಕೆ ಸಮಸ್ಯೆ ಬಗೆಹರಿತಲ್ಲ? ಯಾರು ತಗೊಂಡಿದ್ದಾರೆ ಕೈಗೆ ಸಮಸ್ಯೆ? ಲೋಕೇಶ್ ಹೋರಾಟ ಮಾಡಿದ್ರೆ ಅಷ್ಟೇ, ಜನಪ್ರತಿನಿಧಿ ತಗೋಬೇಕು. ಅದನ್ನ ಹೇಳಿದ್ನಲ್ಲ, ಮನೆ ಶಾಸಕರು ಕರ್ಕೊಂಡು ಹೋಗ್ಲಿ. ಈಗ ತಹಶೀಲ್ದಾರ್ ಯಾರು ಸರ್? ತಹಶೀಲ್ದಾರ್ ಒಬ್ರಿಗಿನ್ನೋ ಬೆಸ್ಟ್ ತಹಶೀಲ್ದಾರ್ ಸರ್. 3 ಜನ ಬಂದರು, ಕಣ್ಣು 3 ಜನ ಮಾಯ ಆಗೋದು ಹಂಗೆ. ಆ ತಹಶೀಲ್ದಾರ್ ಕೊಟ್ಟಿದ್ದಾಯ್ತು, ಈ ತಹಶೀಲ್ದಾರ್ ಕೊಟ್ಟಿದ್ದಾಯ್ತು. ಇಂಜಿನಿಯರ್ ಪಾಪ ಫಸ್ಟ್ನೇರ್ ಅವ್ರು ಕರ್ಸಿದ್ರು, ಅವ್ರಿಗೆ ಮರ್ತು ಬಿಟ್ಟಿದ್ದೀನಿ. ಅವ್ರು ಕರ್ಸಿದ್ರು. ಎಳ್ಳೇರು ಕರ್ಸೋಷ್ಟು ಬರಲೇ ಇಲ್ಲ ಅವರು. ಒಳಗೆ ಬಿಡಲ್ಲ ಸರ್, ಅಲ್ಲಿ ಒಳಗಡೆ ಗೇಟ್ ಒಳಗಡೆ ಬಿಡಲ್ಲ. ಭಾಳ ಅವಮಾನ ಆಯ್ತು ಸರ್. ನಾವೇನು ಬಂದಿವಿ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ತೀವಿ. ನಮಗೆ ಗೇಟ್ ಒಳಗಡೆ ಬಿಡೋದು, ಪಾಸ್ ತಗೊಂಡು ಒಳಗಡೆ ಬನ್ನಿ, ನಿಮ್ಗೆ ಯಾರು ಒಳಗಡೆ ಪರಿಚಯ ಇದ್ದಾರೆ ಅವ್ರ ಹತ್ರ ಪಾಸ್ ತಗೊಂಡು ಅಂತಾರೆ. ನಾನು ನಮ್ಮನೆ ಮಾಡ್ತಿದ್ವಿ, ಇಡೀ ತಾಲೂಕು ರೈತ ವಿಚಾರ ಮಾಡಿದ್ವಿ. ಮೊನ್ನೆ ನಿಮ್ಮ ತೋಟಕ್ಕೆ ಬಂದಾಗ ಮಾಹಿತಿ ಇರಲಿಲ್ವಾ? ಇಲ್ಲ, ಮಾಹಿತಿ ಇಲ್ಲ ನಮಗೆ. ಅವ್ರು ಹೇಳ್ದೆ ಕೇಳ್ದೆ ಬಂದಿರೋದು ಅವರು.
ಏನು ಸರ್ ಏನು ಮಾಡ್ತಾರೆ ಗೊತ್ತಾ ಸರ್, ಬನ್ನಿ ಸರ್ ನಮ್ಮ 10 ತೆಂಗಿನ ಮರ ಹೋಗ ಸರ್, ನಮ್ದು ಒಂದೇ ಅಲ್ಲ, ಅವ್ರು ಏಕ್ ಲೈನಲ್ಲಿ ಎಲ್ಲ ಗರಿ ಕತ್ತರಿಸಿ ಎಲ್ಲ ಪೂರ ಮಾಡ್ಕೊಯ್ತಾವೆ, ಗರಿ ಕತ್ತರಿಸಿ ಹೋಯ್ತಾರೆ. ಲೈನ್ ನೋಡಿದ್ರೆ ಮರ ಹೋಯ್ತು ನೋಡಿ ಇಷ್ಟ ಐತಿ. ಮಾವಿನ ಮರ ತೆಂಗಿನ ಮರ ಕಡಿಯ, ಮಾವಿನ ಮರ ತೆಂಗಿನ ಮರ ಕಡಿಯಕ್ಕೆ ಬಂದಿದ್ದವರು, ನಾನು ಬೇಡ ಅಂದ್ಮೇಲೆ ವಾಪಸ್ ಹೋಗಿದ್ದಾರೆ ವಿಚಾರ. ಎಲ್ಲ ಆಗುತ್ತೆ.